ಯಾಕೆ ಮೊದಲು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಅವ್ರು ಪ್ರಜಾವಳಿಯವ್ರು ಮಾಡಿದಂಥದ್ದು ಕೆಲಸ ಸತ್ಯನ ಅದು ಸ್ವಲ್ಪ ಸಿಕ್ಕಾಪಟ್ಟೆ ಈಗ ಮತ್ತೆ ಸ್ವಚ್ಛ ಮಾಡ್ಯಾರ ಅಂತ ಮಾಡ್ಲತ್ತಾರ ಅವರು. ಇವತ್ತೆಲ್ಲ ಮಾರ್ಕೆಟ್ ತುಟ್ಟಿದ್ರಿ ನೀವು ತುಟ್ಟಿದ್ರಿ ಎಲ್ಲನೂ ರೀ, ನಾವು ನಡೆಸ್ಬೇಕಲ್ಲ. ಟೀಚರ್ ನಾವು 20,000 30,000 50,000 ಎಷ್ಟು ಕೊಡ್ತಾರೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದ್ದಂಥದ್ದು. ಅವ್ರಿಗೂ ಹೆಚ್ಚು ಕೊಡೋದಿಲ್ಲ ಅವರು, ಟೀಚರ್ಗಳಿಗೂ ಲೆಕ್ಚರ್ಗಳಿಗೆ ಹೆಚ್ಚು ಕೊಡೋದಿಲ್ಲ. ಭಾಳ ಅಂದ್ರೆ 10-20,000 ಭಾಳ ಸಣ್ಣದನಪ್ಪ ವ್ಯಕ್ತಿ, ಭಾಳ ಸ್ಟ್ಯಾಂಡರ್ಡ್ ಅದನಂದ್ರೆ ಒಂದು ತಿಂಗಳು ಒಂದು 40 20 30 50 ಅಂತಿ ಕೊಚ್ಚಿತ್ತು ಕೊಡು. ಅದು ಮ್ಯಾಥ್ಸ್ ಕಲಿಸೋರಿಗೆ, ಫಿಸಿಕ್ಸ್ ಕಲಿಸೋರಿಗೆ, ಕೆಮಿಸ್ಟ್ರಿ ಬಯಾಲಜಿ ಕಲಿಸೋರಿಗೆ ಒಂದಿಷ್ಟು ಕೊಡ್ಬೋದೇನೋ. ಉಳಿದವ್ರಿಗಂತ ಏನಿಲ್ಲ, ಗಳಗಂಟಿ ನಗರ ಮಂದಿ ಹೇಳ್ತಾರೆ, ಹೋಗ್ರಿ ಕ್ಯಾಂಡಿಡೇಟ್ ಹೇಳ್ತಾರೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಯಾರು? ಒಂದನೇದು ಮತದಾರ. ಇವತ್ತು ಅದನ್ನ ಹೇಳ್ಬೇಕಾಗಿತ್ತು. ಮತ್ತೆ ಇವತ್ತು ಮತದಾರರು ನಿಮ್ಗೇನು ಬೇಕು ರೀ ಅದು ನಮಗೆ 500 ರೂಪಾಯಿ ಕೊಡ್ರಿ ಅಂತಾರೆ. ಏನು ಮಾಡೋದು ಇವ್ರಿಗೆ? 500 1000 ಇಸ್ಕೋತಾರೆ, ಓಟ್ ಹಾಕ್ತಾರೆ. ಆಗ ಬಂದಾಗ ಹೇಳ್ರಿ, ನಮ್ಮ ಸರ್ಕಾರಿ ಶಾಲೆಗಳು ಸ್ಟ್ಯಾಂಡರ್ಡ್ ಆಗಬೇಕಪ್ಪ. ಯಾರು ಕೇಳಿರಿ? ನಮ್ಮ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಸಿಗ್ಬೇಕಪ್ಪ, ಸರ್ಕಾರಿ ವತಿಯಿಂದ ಫ್ರೀಯಾಗೆ ಕೇಳಿದ್ರಿ. ನಮ್ಮ ಮಕ್ಕಳಿಗೆ ಔಷಧ ಫ್ರೀಯಾಗಿ ಸಿಗ್ಬೇಕಪ್ಪ ಕೇಳಿದ್ರಿ? ಇಲ್ಲ. ಒಂದು ಕುಡಿಯಾಕ ಮಾಡೋಕೆ ಮುಗಿದೋಯ್ತು. ಮತದಾರಿಗೆ ಮರ್ಕೋತಾ ಇದ್ದೀವಿ ನಾವು. ಬಹುಸಂಖ್ಯಾತರಿಲ್ಲ ಅದ್ರ ಎಲ್ಲೋ ಕೆಲವು ಕೊಚ್ಚಿತ್ತಿದ್ದಾರೆ ಪಾಪ. ಅವ್ರು ಮೆಜಾರಿಟಿ ಇಲ್ಲ, ಅವ್ರನ್ನ ಮೆಜಾರಿಟಿ ಆಗೋದಿಲ್ಲ. ಅವ್ರು ಏನು ಹೇಳಿ ಕೇಳಿದ್ರೆ ಹೆಂಗೆ ಅವ್ರು ಓಟ್ ಹಾಕೋದು ಬಿಟ್ಬಿಟ್ಟಿದ್ದಾರೆ. ಈಗ ಈ ರಾಜಕಾರಣಿಗಳು ಏನಪ್ಪ ಅಂತಂದ್ರೆ, ಏನೋ ರೋಡ್ ಮಾಡಿಸ್ತೀವಿ ಅದನ್ನು ಮಾಡಿಸ್ತೀವಿ ಎಲ್ಲ ಹೇಳ್ತಾರೆ. ಕಡೆಗೆ ಒಂದು ಗ್ಯಾರಂಟಿ ಅಂತ ಹೇಳ್ತಾರೆ. ಈಗ 2,000 ಕೊಡ್ತೀವಿ ತಿಂಗಳಿಗೆ, ಹೆಣ್ಮಕ್ಳು ಒಂದು ಕುಟುಂಬಕ್ಕೆ ಗಾಡಿ ಫ್ರೀ ಬಿಟ್ಟಿದ್ವಿ ಅಂತ ಹೇಳ್ತಾರೆ. ಉಳಿದ ಶಿಕ್ಷಣ ಪ್ರೈವೇಟ್ದವ್ರು ಕೊಟ್ಬಿಟ್ಟಾರ. ಪ್ರೈವೇಟ್ದವ್ರಿಗೆ ರೊಕ್ಕ ಅವರು ಹೊರಿತಾರೆ, ಗೌರ್ಮೆಂಟು ಹೊರಿತೈತಿ. ಮತ್ತು ಅವರಂತೆ ಸಂಸ್ಥಾನ ಕಟ್ಟಿರ್ತಾರೆ ರೀ ಪಾಪ. ಸಿಕ್ಕಾಪಟ್ಟೆ ಲಾಸ್ ಆಗಿರ್ತಾರೆ ಅವರ.